ಮತ್ತೊಂದೆಡೆ ಈ ದಲಿತರು ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ನಮಗೆ ಸಂವಿಧಾನ ಅವ್ರಿಗೆ ಎಲ್ಲಾ ತರದ ಹಕ್ಕು ಕೊಟ್ಟಿದೆ. ಅವ್ರಿಗೆ ಏನ್ ಕೊಡ್ಬೇಕು ನೀವು ಮಾಡಿದಿರಿ, ನಾವು ಮಾಡಿದ್ದೀವಿ. ಅವ್ರಾಗ ಜಾತಕ ಪಕ್ಷಿಗಳಿರ್ತದೆ, ಅವ್ರ ರೈಟ್ ಅದು. ಇಲ್ಲ, ಡಿ ಕೆ ಶಿವಕುಮಾರ್ ನನ್ಗೆ ಸಪೋರ್ಟ್ ಆಗಿ ಮಾತಾಡಿರೋದು. ಇಂಥ ಹಣ ಅವ್ನು ತಿಂದಾಕಿದಾರಲ್ಲ ಅದನ್ನ ಸ್ವಲ್ಪ ಜೋರಾಗಿ ಮಾತಾಡು ಅಂತ ಹೇಳಿರೋದು ಡಿ ಕೆ ಶಿವಕುಮಾರ್. ರೈಟ್, ಅವ್ರ ರೈಟ್ ಅನ್ನ ಕಿತ್ಕೊಂಡಿದ್ದೀರಲ್ಲ ನೀವು ಇವತ್ತು, ಅವ್ರ ಹಕ್ಕನ್ನ ಕಸ್ಕೊಂಡಿದ್ದೀರಲ್ಲ, ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರು ಸಪೋರ್ಟ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಇವರೊಬ್ಬರೇ ಅಲ್ಲ ಹೇಳಿರೋದು, ನಮ್ಮ PWD ಮಂತ್ರಿ ಹೇಳಿದ್ದಾರೆ. PWD ಮಂತ್ರಿ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಪ್ರೆಸ್ ಮೀಟಲ್ಲಿ ಕೇಳಿದಾಗ, ಈ ಥರ ದಲಿತರನ್ನ ನುಂಗಾಕಿದಾರಲ್ಲ ನಿಮ್ಮ ಸರ್ಕಾರದಲ್ಲಿ ಮಂತ್ರಿಗಳು ಶಾಸಕರು, ಏನು ಹೇಳ್ತೀರಾ ಅಂದಾಗ ಅವ್ರು ಹೇಳಿದ್ದಾರೆ. ನಾನು ಓದ್ತೀನಿ ಅದನ್ನು, ನೆಕ್ಸ್ಟ್ ಓದ್ತೀನಿ, ನಾನು ಹೇಳ್ತೀನಿ ಅದು. ನಿಜಕ್ಕೂ ಇದು ಸರ್ಕಾರಕ್ಕೆ ಕಳಂಕ. ಅವ್ರೇನಾದ್ರೂ ಮಾಡಿದ್ರೆ ಇದು ನಿಜಕ್ಕೂ ಸರ್ಕಾರಕ್ಕೆ ಕಳಂಕ, ಕಪ್ಪು ಚುಕ್ಕೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಹಗರಣದಲ್ಲಿ ಸರ್ಕಾರ ಭಾಗಿಯಾಗಿದೆ. ಒಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರು ಈಗಿಲ್ಲ, ಒಬ್ಬ ಶಾಸಕರು, ಚೇರ್ಮನ್, ಹಿರಿಯ ಅಧಿಕಾರಿಗಳು, ಮಧ್ಯವರ್ತಿಗಳು, ಹವಾಲಾದವರು, ಈ 5 ಜನ ಈ ಒಂದು ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದಾರೆ. ಇದು ಸ್ವತಃ ಮುಖ್ಯಮಂತ್ರಿಗಳು ನಿರ್ವಹಿಸ್ತಾ ಇರತಕ್ಕಂಥ ಹಣಕಾಸು ಇಲಾಖೆ ಅಡಿಯಲ್ಲೇ. ನಾನು ಹೇಳ್ತೀನಿ, ಕೊನೆಯಲ್ಲಿ ಬಂದಾಗ ಅದನ್ನು ಹೇಳ್ತೀನಿ, ಯಾಕೆ ಹಣಕಾಸು ಇಲಾಖೆ ಪ್ರಭಾವ ಏನು ಅನ್ನೋದನ್ನು ನಾನು ಹೇಳ್ತೀನಿ. ಅವ್ರು ಹೇಳಿದ್ರು, ನಾನು ಪದೇ ಪದೇ ನೋಡ್ತಾ ಇದ್ದೀನಿ, ಇವಾಗೇನೋ ಅಡ್ವರ್ಟೈಸ್ಮೆಂಟ್ಗಳು ಕಡಿಮೆ ಆಗ್ಬಿಟ್ಟವೆ, ಈಗ ಯಾವುದು ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇಲ್ಲ. ಒಂದು ಮುಂಚೆ ಕೊಟ್ಟರು, ವರ್ಷದ ಒಳಗಡೆ ಭಾಳ ಕೊಟ್ಟರು. ಪಾರದರ್ಶಕ, ಭ್ರಷ್ಟಾಚಾರ ರಹಿತ, ಜನಪರ, ನುಡಿದಂತೆ ನಡೆದಿದ್ದೇವೆ. ಕರೆಕ್ಟಾಗಿ ನಡೆದಿದ್ದಾರೆ. ನುಡಿದಂತೆ 187 ಕೋಟಿಯನ್ನ ಲೂಟಿ ಹೊಡೆದಿದ್ದಾರೆ. ನಾನು ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯ ಸರ್ಕಾರ ನನಗೆ ಅವಕಾಶ ಕೊಡಬೇಕು. ರಾಜ್ಯ ಸರ್ಕಾರ ಏನು, ಯಾವುದೇ ರಾಜ್ಯ ಸರ್ಕಾರ ಈ ಥರದ ಸಮುದಾಯಗಳೇನಿದೆ, ಸಣ್ಣ ಸಣ್ಣ ಸಮುದಾಯಗಳು ಅಂದರೆ ಅವರು 0.5%, 0.25% ಜನಸಂಖ್ಯೆ ಇರುವಂಥ ಸಮುದಾಯಗಳು, 1% ಇರುವಂಥದ್ದು, ಅವ್ರಿಗೆ ಇಲಾಖೆಯಲ್ಲಿ ನೀವು ಅನುದಾನ ಕೊಟ್ಟಾಗ ದೊಡ್ಡ ದೊಡ್ಡ ಸಮುದಾಯದಗಳೇ ತಗೊಂಡೋಗ್ಬಿಡ್ತೈತೆ. ಇವಾಗ ಮೈನಾರಿಟಿ, ಪಾಟೀಲ್ರೇ, ಮೈನಾರಿಟಿ ಅಂತ ಇದೆ. ನಿಮ್ಗೆ ಎಂದನ ಸಿಖ್ ಜ್ಞಾಪಕ ಬಂದಿದ್ಯಾ? ಎಂದನ ಜೈನ್ ಜ್ಞಾಪಕ ಬಂದಿದ್ಯಾ? ಎಂದನ ಪಾರ್ಸಿ ಜ್ಞಾಪಕ ಬಂದಿದ್ಯಾ? ಬರೋದೇ ಇಲ್ಲ. ಯಾಕಂದ್ರೆ ದೊಡ್ಡ ಸಮುದಾಯ ನಾರ್ಮಲಿ ಸ್ಟ್ರೆಂತ್ ಜಾಸ್ತಿ ಇರ್ತೈತೆ, ಅದು ಹೊರಟೋಗ್ತೈತೆ. ಅದಕ್ಕೋಸ್ಕರ ಸರ್ಕಾರ ಈ ಥರ ನಿಗಮಗಳನ್ನ ಮಾಡಿ ಈ ತುಳಿತಕ್ಕೆ ಒಳಗಾದಂಥ ಜನ ಏನಿದ್ದಾರೆ, ಬಾಯಿಲ್ದ ಜನ, ಕೇಳಕ್ಕೆ ಅಧಿಕಾರ ಇಲ್ಲದ ಜನ ಏನಿದ್ದಾರೆ, ಅಂಬೇಡ್ಕರ್ ಅವ್ರು ಹೇಳಿದಾರಲ್ಲ, ತುಳಿತಕ್ಕೆ ಒಳಗಾದ ಜನರ ಪರವಾಗಿ ನಿಂತ್ಕೊಬೇಕು ಅಂತ. ಆ ದೃಷ್ಟಿಯಿಂದ ಈ ನಿಗಮವನ್ನ ಕರ್ನಾಟಕ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಇದು ಕರ್ನಾಟಕ ಸರ್ಕಾರದ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯ ನಿಗಮದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದು ಈ ನಿಗಮದಿಂದ ಜನಗಳಿಗೆ ಉಪಯೋಗ ಆಗಬೇಕು ಅಂತೇಳಿ 26 ಜುಲೈ 2006 26 ಡೇ ಆಫ್ ಜುಲೈ 2006 ಅವತ್ತು ಒಂದು ಕಂಪನಿ ಆಕ್ಟ್ ಕೆಳಗಡೆ, ದ ಕಂಪನೀಸ್ ಆಕ್ಟ್ 1956, ಆ ಅಡಿಯಲ್ಲಿ ಇದನ್ನ ರಿಜಿಸ್ಟರ್ ಮಾಡ್ತಾರೆ. ಈ ಕಂಪನಿ ಹೆಸರಲ್ಲಿ ಈ ನಿಗಮವನ್ನ ರಿಜಿಸ್ಟರ್ ಮಾಡ್ತಾರೆ ಅವರು. ಸನ್ಮಾನ್ಯ ಅವತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ರು, ಅವ್ರು ಚೇರ್ಮನ್ ಇರ್ತಾರೆ. ಉಳಿದಂಥವರು ಸುಮಾರು 6 ಜನ, ಒಟ್ಟು 5 ಜನ ಅದರಲ್ಲಿ ಸದಸ್ಯರು ಇರ್ತಾರೆ. ಇವರ ಅಡಿಯಲ್ಲಿ ಅದರಲ್ಲಿ ಒಂದು ಕಂಪನಿ ಆಕ್ಟಲ್ಲಿ ಒಂದು ರಿಜಿಸ್ಟ್ರೇಷನ್ ಆಗ್ತದೆ. ಅದರಲ್ಲಿ ಕ್ಲಿಯರ್ ಆಗಿದೆ, ಟು ಓಪನ್ ದ ಅಕೌಂಟ್ ಆರ್ ಅಕೌಂಟ್ಸ್ ಕರೆಂಟ್, ಕ್ಯಾಶ್ ಕ್ರೆಡಿಟ್, ಓವರ್ ಡ್ರಾಫ್ಟ್, ಫಿಕ್ಸೆಡ್ ಆರ್ ಅದರ್ವೈಸ್
with any bank or banks to pay money from any such account or accounts from the time to time as the managing director may think and fit ಅಂತ ಹೇಳ್ತಾರೆ. ಥಿಂಕ್ ಅಂಡ್ ಫಿಟ್ ಅಂತ ಅಂದ್ರೆ ಯೋಚನೆ ಮಾಡಬೇಕು ಅದನ್ನ ಅಂತೇಳಿ ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಪ್ರತಿಯೊಂದನ್ನು ಕೂಡ ನೀವು ಯೋಚನೆ ಮಾಡಿ ಕೆಲಸ ಮಾಡಬೇಕು ಅನ್ನೋ ಮಾತನ್ನ ನಾನು ಅದನ್ನೇ ರಿಜಿಸ್ಟರ್ಡ್ ದಾಖಲೆ ಇದು ರಿಜಿಸ್ಟರ್ ಆಗಿರೋದನ್ನ ನಾನು ಕೊಟ್ಟಿದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈ ಹಗರಣವನ್ನ ಪ್ರಸ್ತಾವ ಮಾಡಕ್ ಮುಂಚೆ ನಾನು ಇದನ್ನ ತಮಗೆ ಹೇಳಿದ್ರೇನೆ ಇದಕ್ಕೆ ಒಂದು ಅರ್ಥ ಬರೋದು. ಇಂಪಾರ್ಟೆಂಟ್ ಆಗಿ ಈ ಹಣ ಎಲ್ಲಿಗೆ ಹೋಗ್ಬೇಕಾಯ್ತು, ಈ ಹಣ ಏನೇನಕ್ಕೆ ಉಪಯೋಗ ಆಗಬೇಕಾಯ್ತು, 187 ಕೋಟಿ ಹಣ ಏನೇನಕ್ಕೆ ಉಪಯೋಗ ಆಗಬೇಕಾಯ್ತು ಅಂತೇಳಿ ಕರ್ನಾಟಕ ಸರ್ಕಾರದ ನಡವಳಿಕೆಗಳು ವಿಷಯ 2023-24 ಸಾಲಿನಲ್ಲಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ ಹಮ್ಮಿಕೊಂಡಿರುವ ವಿವಿಧ ಅಭಿವೃದ್ಧಿ ಯೋಜನೆಗಳ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡುವುದು ಅಂತ 23-24 ಮೇಲೆ ಓದಲಾದ ಕ್ರಮ ಸಂಖ್ಯೆ 23-24 ಸಾಲಿನ ಜುಲೈ ಆಯವ್ಯಯದಲ್ಲಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿಗೆ ನಿಗಮದಡಿ ವಿವಿಧ ಯೋಜನೆಗಳ ಅನುಷ್ಠಾನಕ್ಕಾಗಿ ಒಟ್ಟು 175 ಕೋಟಿ ಹಂಚಿಕೆಯಾಗಿರುತ್ತದೆ. ಸರ್ಕಾರದ ಆದೇಶ, ರಾಜ್ಯ ಸರ್ಕಾರದ 175 ಕೋಟಿ ಹಂಚಿಕೆ ಮಾಡಿಬಿಟ್ಟು ರಾಜ್ಯ ಸರ್ಕಾರ. ಅಧ್ಯಕ್ಷರೇ, ಇದು ಯಾವ್ದಾವ್ದಕ್ಕೆ ಖರ್ಚು ಮಾಡಬೇಕಾಯ್ತು ಅವರು? ಯಾಕಂದ್ರೆ ಇಲ್ಲಿ 175 ಕೋಟಿ ಲೂಟಿ ಆಗಿದೆ ಅಂತ ಪತ್ರಿಕೆಯಲ್ಲಿ ಬರೀತಾರೆ. ಏನೇನು ಖರ್ಚಿಗೆ ಆಗ್ಬೇಕಾಯ್ತು? ಆ ಯೋಜನೆಗಳು ಸ್ವಯಂ ಉದ್ಯೋಗ ಯೋಜನೆ, ಯಾರು ST ಜನಾಂಗ ಇದ್ದಾರೆ, ಕಾಡು ಮೇಡುಗಳಲ್ಲಿ ಅಲಿತಾ ಇದ್ದಾರೆ, ಮನೆ ಇಲ್ಲ, ಅವ್ರಿಗೆ ಬದುಕಕ್ಕೆ ಒಂದು ದಾರಿ ಇಲ್ಲ, ಕಷ್ಟದಲ್ಲಿ ಕೂಲಿ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಸ್ವಯಂ ಉದ್ಯೋಗ ಯೋಜನೆಯನ್ನ ಮಾಡಬೇಕು. ಅವರು ಸ್ವಂತ ಕಾಲ ಮೇಲೆ ಅವ್ರು ನಿಂತ್ಕೊಬೇಕು ಅಂತೇಳಿ ನೇರ ಸಾಲದ ಯೋಜನೆ, ಯುವಕರಿಗೆ ಯುವತಿಯರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು, ತರಕಾರಿ ಮಾರಾಟ ಮಾಡಲು, ಹಣ್ಣು ಹಂಪಲು ಮೀನು ಮಾಂಸ ಮಾರಾಟ ಮಾಡಲು, ಕುರಿ ಹಂದಿ ಸಾಗಾಣಿಕೆಗೆ, ತಳ್ಳುಗಾಡಿಗೆ ಇವರು 175 ಕೋಟಿನ ತಳ್ಳುಗಂಡು ಹೈದರಾಬಾದ್ಗೆ ಹೋದ್ರು, ಅದು ಬೇರೆ ಪ್ರಶ್ನೆ. ತಳ್ಳೋ ಗಾಡಿ ಕೊಟ್ಟಿದ್ದು ಹಣ ಇದು ದಲಿತರಿಗೆ. ಅಂದ್ರೆ ಎಂತ ಜನ ಅರ್ಥ ಆಗಿ ತಳ್ಳೋ ಗಾಡಿ ಮಾರೋರ್ನ ನೀವು ನೋಡಿ, ನೀವು ಯಾವ ಥರದ್ದು ನಿಮ್ಮ ಮಂಗಳೂರಲ್ಲೂ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ದಾರೆ, ಬೀದಿಯಲ್ಲಿ ಬೆಳಗ್ಗೆ ಬಂದು ನಿಂತ್ರೆ, ನಮ್ಮಲ್ಲಾದ್ರೂ ಪರವಾಗಿಲ್ಲ, ಬೆಂಗಳೂರಲ್ಲಿ ಮಳೆ ಕಡಿಮೆ, ನಿಮ್ಮಲ್ಲಿ ಮಳೆ ಜಾಸ್ತಿ. ಆ ಚಳಿಯಲ್ಲಿ ಆ ಮಳೆಯಲ್ಲಿ ನಿಂತ್ಕೊಂಡಿರ್ತಾರೆ ಆ ಬಡವರು, ಪಾಪದ ಜನ. ಅದು ಕೊಡ್ಬೇಕಾಯ್ತು ಇದನ್ನ. ಎಷ್ಟು? 12.52 ಕೋಟಿ 12.52 ಕೋಟಿ ಈ ತಳ್ಳುವ ಗಾಡಿಗಳಿಗೆ ಇದಕ್ಕೆ ಕೊಡಬೇಕಾಗಿತ್ತು. ಎರಡನೇದು ಉದ್ಯಮಶೀಲ ಅಭಿವೃದ್ಧಿ ಯೋಜನೆ. ಅಂದ್ರೆ ಸರಕು ವಾಹನ ಮಾಡುವಂತ ತಗೊಂಡೋಗೋರು ಟೆಂಪೋ ಓಡಿಸ್ಕೊಂಡು ಜೀವನ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ಅದಕ್ಕೆ 16.48 ಕೋಟಿ ಕೊಟ್ಟಿದ್ರು, ಸರ್ಕಾರದ ಅನುಮೋದನೆ ಮಾಡಿರೋದು. ಭೂ ಒಡೆತನ, ಪರಿಶಿಷ್ಟ ಪಂಗಡ ಭೂರಹಿತ ಮಹಿಳೆಯರಿಗೆ, ಭೂರಹಿತ ST ಮಹಿಳೆಯರಿಗೆ ಭೂ ಒಡೆತನ ಕೊಡುವಂಥದ್ದು, ಅವ್ರ ಜಮೀನು ಕೊಡುವಂಥದ್ದು. ಆ ಜಮೀನು ಕೊಡುವಂಥದ್ಗೆ 15 ಕೋಟಿಯನ್ನ ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿದ್ರು, 15 ಕೋಟಿ. ಅದೇ ರೀತಿ ತರಬೇತಿ ಕಾರ್ಯಕ್ರಮ, ಕೌಶಲ್ಯ ಅಭಿವೃದ್ಧಿ, ITI ಈ ತರದ ಎಲ್ಲ ಇರ್ತದಲ್ಲ, ಸ್ಟೂಡೆಂಟ್ಸು ಅವರ ಓದುವಂಥದ್ದಕ್ಕೆ ಅವಕಾಶ ಆಗಿ ಸ್ವಯಂ ಉದ್ಯೋಗ ಅಂದ್ರೆ ಕೆಲಸ ಸಿಗಲಿ ಅಂತ ಹೇಳಿ ಅದಕ್ಕೆ 10 ಕೋಟಿ ರೂಪಾಯಿ ಕೊಟ್ಟಿದ್ರು. ಆಮೇಲೆ ಪ್ರತಿ ಮಹಿಳಾ ಸ್ವಸಹಾಯ ಸಂಘಗಳು ಅವ್ರಿಗೆ 15,000 25,000 ಇದೆಲ್ಲ, ಅದಕ್ಕೆ ಸಬ್ಸಿಡಿ 10,000 ರೂಪಾಯಿ ಸರ್ಕಾರ ಕೊಡ್ತಾರೆ. ಅದಕ್ಕೆ 10 ಕೋಟಿ ಮೀಸಲಿಟ್ರು. ಭೂ ಒಡೆತನ ಯೋಜನೆ 2ಗೆ 35 ಕೋಟಿ ಕೊಟ್ಟಿದ್ದಾರೆ. ಸಮಗ್ರ ಗಂಗಾ ಕಲ್ಯಾಣ ಯೋಜನೆಗೆ 40 ಕೋಟಿ ಕೊಟ್ಟಿದ್ದಾರೆ. ಗಂಗಾ ಕಲ್ಯಾಣ ಯೋಜನೆಗೆ ಮತ್ತೆ 10 ಕೋಟಿ.
8.50 ಕೋಟಿ, ಒಟ್ಟು 175 ಕೋಟಿಗೆ ಸರ್ಕಾರದ ಅನುಮೋದನೆಯನ್ನು ಕೊಟ್ಟು ಗೌರ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿ ಆ ನಿಗಮಕ್ಕೆ ಕೊಟ್ಟಿದ್ದಾರೆ. ಅಂದರೆ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ, ಯಾರು ಈ ಜನಾಂಗ? ಇವರ್ಯಾರು ದೊಡ್ಡ ದೊಡ್ಡ ಕಂಪನಿಗಳವರಲ್ಲ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳವರಲ್ಲ, MLAಗಳಲ್ಲ, MP ಗಳಲ್ಲ, ಬಡವರು, ಹಳ್ಳಿಯಲ್ಲಿ ವಾಸ ಮಾಡುವಂಥ ಜನ. ಏನೋ ಸರ್ಕಾರ ನಮಗೇನೋ ಒಂದು ಅವಕಾಶ ಕೊಡುತ್ತೆ, ನಾವು ಆಯ್ಕೆ ಮಾಡಿದಿರಿ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 136 ಜನನ್ನ ನಾವು ಆಯ್ಕೆ ಮಾಡಿದಿರಿ, ದಲಿತರ ಪರವಾಗಿ ಸಿದ್ದರಾಮಯ್ಯನವರು ಇರ್ತಾರೆ, ದಲಿತರ ಹಣ ನಮಗೆ ಬರ್ತೈತೆ ಅಂತೇಳಿ 175 ಕೋಟಿ ಕ್ರಿಯಾ ಯೋಜನೆಯಾಗಿ ಸ್ಯಾಂಕ್ಷನ್ ಆಯಿತು. ಅಧ್ಯಕ್ಷರೇ, ಅವ್ರಿಗೆಲ್ಲ ಸಿಕ್ಕಿದೆ ಈಗ 175 ಕೋಟಿ ಸಿಗ್ಬೇಕಲ್ಲ ಅವ್ರಿಗೆಲ್ಲರಿಗೂ. ಫಲಾನುಭವಿಗಳ ಪಟ್ಟಿನೂ ರೆಡಿ ಆಗ್ಬಿಟ್ಟಿದೆ. ನನ್ನ ಫಲಾನುಭವಿಗಳಲ್ಲಿ ಅಂಕಿಅಂಶ ಓದಿಲ್ಲ, ಇದೆ ನನ್ನ ಹತ್ರ, ನಾನು ಕೊಡ್ತೀನಿ, ಬೇಕಾ ನಿಮ್ಗೆ ಕಳಿಸ್ಕೊಡ್ತೀನಿ. ನಾನು ಅಂಕಿಅಂಶಗಳು ನನ್ನ ಹತ್ರ ಇದೆ. ಯಾರ್ಯಾರಿಗೆ ಎಷ್ಟೆಷ್ಟು ಹೋಗ್ಬೇಕು, ಎಷ್ಟೆಷ್ಟು ಫಲಾನುಭವಿಗಳು ಪಟ್ಟಿನೂ ರೆಡಿ. ಹಂಚ್ಬೇಕಾಗಿತ್ತಷ್ಟೇ, ಹಂಚೋದ್ರೊಳಗಡೆ ಹೊಡ್ಕೊಂಡು ಹೊರಟೋದ್ರು ತೆಲಂಗಾಣಕ್ಕೆ, ಹಂಚೋದ್ರೊಳಗಡೆ ಹೊಡ್ಕೊಂಡು ಹೊರಟು. ಇದಕ್ಕೆ ಏನ್ ಹೇಳ್ಬೇಕು ಅಧ್ಯಕ್ಷರೇ? ಈ ಒಂದು ಹಣ ಎಲ್ಲೆಲ್ಲಿ ಹೋಗಿದೆ ಅಂತ ನಾನು ಆಮೇಲೆ ಹೇಳ್ತೀನಿ. ಇದರಲ್ಲಿ ಕೇವಲ ನಾಗೇಂದ್ರ ಒಬ್ಬನೇ ಇದ್ದಾನೆ ಅಂತಲ್ಲ, ಅವನು ಪಾಪ ಕಡಿಮೆ ಸಿಕ್ಕಿರೋದು ಅನಿಸ್ತೈತೆ ನನಗೆ. ಒಂದು 20-25% ಸಿಕ್ಕಿರ್ಬೇಕು, ಉಳಿದಿದ್ದೆಲ್ಲ ಬೇರೆ ಕಡೆ ಹೋಗ್ಬಿಟ್ಟೈತೆ. 20%. ನೆನ್ನೆ ಏನೋ ED ಅವರು ಆ TVಯಲ್ಲೆಲ್ಲ ಬರ್ತಾ ಇತ್ತು, TVಯಲ್ಲಿ ನೆನ್ನೆ ಒಂದು ಚಾನಲಲ್ಲಿ ಬರ್ತಾ ಇತ್ತು, ಅಲ್ಲಿ ವಸೂಲಿ ಆಗಿದ್ದ ಹಣ ಇಲ್ಲಿ ಎಲೆಕ್ಷನ್ಗೆ ಖರ್ಚು ಮಾಡಿದ್ದಾರೆ, ಅದನ್ನು ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಬರ್ತಾ ಇತ್ತು. ನಾನು ಅದನ್ನ ಅಥೆಂಟಿಕ್ ಅಂತ ಹೇಳಕ್ ಹೋಗಲ್ಲ, ನಾನು ಬಂದಿರೋದನ್ನ ಹೇಳ್ತಿದ್ದೀನಿ, ಯಾವ ಚಾನೆಲ್ ಬಂದಿದೆ ಅಂತಾನು ಹೇಳ್ತೀನಿ ನಾನು. ಸ್ವಲ್ಪ ಅಶೋಕ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.